ಹಾಯ್ ನಮಸ್ಕಾರ ಎಲ್ರಿಗೂ. ನನ್ನ ಬೆಳಗಿನ ದಿನಚರಿ ಸ್ಟಾರ್ಟ್ ಆಯಿತು. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಮಾಡೋದ ಕೆಲಸ ಏನಪ್ಪ ಅಂತಂದರೆ ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ, ಒಂದು ಗ್ಲಾಸು ಬ್ಲ್ಯಾಕ್ ಕಾಫಿ ಇಲ್ಲಾಂದರೆ ಬ್ಲ್ಯಾಕ್ ಟೀ ಕುಡಿತೀನಿ. ಅದೆಲ್ಲ ಆದಮೇಲೆ ಇದು ಸಾಂಬಾರು ಮಾಡಬೇಕಾಗಿತ್ತು. ಮಧ್ಯಾಹ್ನಕ್ಕೆ ಸಾಂಬಾರು ಏನೂ ಇರಲಿಲ್ಲ. ನಾನು ರಾತ್ರಿ ಟೈಮೇ ಸಾಂಬಾರು ಮಾಡಿರ್ತೀನಿ, ಯಾಕಂದರೆ ಮಧ್ಯಾಹ್ನ ಟೈಮ್ ನಾನು ಮನೆಗೆ ಬರಲ್ವಲ್ಲ ಸಾಂಬಾರೆಲ್ಲ ಮಾಡೋದಕ್ಕೆ. ಹಂಗಾಗಿ ರಾತ್ರಿ ಏನು ಸಾಂಬಾರೇನು ಮಾಡಲಿಲ್ಲ. ಮೊಸಪ್ಪು ಮಾಡೋಣ ಅಂತ ಸೊಪ್ಪು ತಂದಿದ್ದೆ, ಅದನ್ನು ಬೇಯಿಸ್ಬಿಟ್ಟು ಇವಾಗ ಅದನ್ನು ಆರಿಸ್ಬಿಟ್ಟು ಒಗ್ಗರಣೆ ಮಾಡಿ ಇಟ್ಬಿಟ್ಟು ಒಂದು ಸ್ವಲ್ಪ ಅನ್ನ ಮಾಡಿ ಇಟ್ಬಿಟ್ಟು ಹೋಗ್ತೀನಿ. ಇವಾಗ ತಿಂಡಿಗೆ ಅಂತ ಹೇಳ್ಬಿಟ್ಟು ರಾಗಿ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ರಾಗಿ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ಹಾಕಲ್ಲ, ಅಂಗಡಿಗೆ ಹೋಗ್ಬಿಟ್ಟು ಹಾಕ್ಕೊಡ್ತೀನಿ, ಅಲ್ಲೇ ಬಿಸಿ ಬಿಸಿದು. ಅದೆಲ್ಲ ಆದಮೇಲೆ ನಂದು ಸ್ನಾನ ಕೂಡ ಆಯಿತು. ಸ್ನಾನ ಎಲ್ಲ ಆದಮೇಲೆ ರೆಡಿ ಆಗ್ತಾ ಇದ್ದೀನಿ, ಅಂಗಡಿಗೆ ಹೋಗ್ಬೇಕಲ್ಲ. ಇಷ್ಟೇ ನನ್ನ ಮನೇಲಿ ಕೆಲಸ. ಇವಾಗ ಜಾಸ್ತಿ ಏನು ಮನೇಲಿ ಕೆಲಸ ಮಾಡೋಕ್ಕೋಗಲ್ಲ. ಇನ್ನು ನೈಟ್ 6:30-7 ಗಂಟೆಗೆ ಬರ್ತೀನಲ್ಲ, ಆವಾಗ ನನ್ನ ಕೆಲಸ ಏನಾದರೂ ಮನೆ ಕೆಲಸ ಸ್ಟಾರ್ಟ್ ಮಾಡೋದು. ಇವಾಗ ಬೆಳಗಿನ ಟೈಮ್ ನಂದು ಏನಪ್ಪ ಅಂತ ಅಂದರೆ, ಬೆಳಗ್ಗೆ ಎದ್ದಿದ ತಕ್ಷಣ ಮನೆ ಗುಡಿಸಿ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಿ ನಾನು ತಿಂಡಿಗೆ ರೆಡಿ ಮಾಡ್ಕೊಂಡು ಅಂಗಡಿಗೆ ಹೋಗೋದಷ್ಟೇ. ಇನ್ನು ಮಿಕ್ಕಿದ ಕೆಲಸ ಏನಿದ್ರು ನಾನು ಸಾಯಂಕಾಲ ಟೈಮ್ ಬರ್ತೀರಲ್ಲ ಆವಾಗ ಮಾಡ್ಕೊತೀನಿ. ಇವಾಗ ಟೈಮ್ ಸಿಗೋಲ್ಲ ಅಂತೇಳಿ ಅಷ್ಟೇ. ಇವಾಗೆಲ್ಲ ಆದಮೇಲೆ ಪೂಜೆ ಕೂಡ ಮಾಡ್ತಿದ್ದೀನಿ. ಇವಾಗ ನಾನು ಬೆಳಗ್ಗೆ ಏನು ಮಿಸ್ ಮಾಡಿದ್ರು ಪೂಜೆ ಮಿಸ್ ಮಾಡಲ್ಲ, ಎಲ್ಲೋ ಒಂದೊಂದಿನ ಮಿಸ್ ಆಗುತ್ತೆ ಅಷ್ಟೇ. ನಂದು ಬೆಳಿಗ್ಗೆ ಎದ್ದ ತಕ್ಷಣ ಬಾಗಿಲು ತೊಳೆದು ಬಾಗಿಲಿಗೆ ನೀರು ಹಾಕಿ ನಂದೇನಿದ್ರು ಮನೆ ಗುಡಿಸಿ ಮನೆ ಒರೆಸೋಕ್ಕಾದರೆ ಒರೆಸ್ತೀನಿ, ಇಲ್ಲ ಅಂತ ಅಂದರೆ ಅದನ್ನು ಕೂಡ ನೈಟೇ ಮಾಡ್ಕೊಳ್ಳೋದು. ನಾನು ಬೆಳಗಿನ ಟೈಮ್ ಏನು ಮಾಡೋಕ್ಕಾಗಲ್ಲ, ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಬಾಗಿಲಿಗೆ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಗೂಡಿಸಿ ಒರೆಸೋಕ್ಕಾಗಲಿಲ್ಲ ಅಂದರೆ ಗೂಡಿಸ್ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತೀನಿ. ಮನೆಯೆಲ್ಲ ಒರೆಸೋಕ್ಕಾಗಲಿಲ್ಲ ಅಂದರೆ ಇಷ್ಟು ಮಾತ್ರ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ಹೋಗ್ತೀನಿ. ಇವಾಗೆಲ್ಲ ರೆಡಿ ಆಯಿತು, ಹೊರಟಿದ್ದೀನಿ ಇವಾಗ ಅಂಗಡಿಗೆ. ನಾನು ಬ್ಯಾಗ್ ಎತ್ಕೊಂಡು ನಾನು ಅಂಗಡಿಗೆ ತೊಗೊಂಡು ಹೋಗೋ ಬ್ಯಾಗ್ ಇವೆರಡೂ. ಒಂದು ನಂದು ದುಡ್ಡು ಇಟ್ಕೊಳ್ಳೋದು, ದುಡ್ಡು, ಮೊಬೈಲು, ಏನು ಡಾಕ್ಯುಮೆಂಟ್ ಎಲ್ಲ ಅದರಲ್ಲೇ ಇಟ್ಟಿರ್ತೀನಿ. ಡಾಕ್ಯುಮೆಂಟ್ ಅಂದರೆ ಇದು ಏನಪ್ಪ, ಆಧಾರ್ ಕಾರ್ಡು, ವೋಟರ್ ಐ ಡಿ ಅದೆಲ್ಲ, ಆಮೇಲೆ ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಅದರಲ್ಲೇ ಇರುತ್ತೆ. ಇವಾಗ ಅಂಗಡಿಗೆ ಬಂದೆ, ನಮ್ಮ ಮನೆಯವ್ರು ಪಪ್ಸ್ ಅರಿತಿದ್ದಾರೆ. ಪಪ್ಸ್ ಇನ್ನೂ ಅರಿತಿಲ್ಲ, ಅದು ಫೋಲ್ಡಿಂಗ್ ಮಾಡ್ತಿದ್ದಾರೆ. ನಾನಿನ್ನೂ ಪಪ್ಸ್ ಪಲ್ಯ ರೆಡಿ ಮಾಡಿಕೊಡ್ಬೇಕು. ಅದಕ್ಕೂ ಮುಂಚೆ ಇವಾಗ ಬಂದ ತಕ್ಷಣ ನನ್ನ ಕೆಲಸ ಏನಪ್ಪ ಅಂತಂದರೆ ಪೂಜೆ ಮಾಡೋದು. ಅಲ್ಲಿ ಪೂಜೆ ಮಾಡಿದ ತಕ್ಷಣ ಇಲ್ಲಿ ಫಸ್ಟು ಕೆಲಸ ಮಾಡೋಕ್ಕೆ ಹೋಗಲ್ಲ, ಫಸ್ಟ್ ಪೂಜೆ ಮಾಡಿಬಿಡ್ತೀನಿ. ಇಲ್ಲೂ ಅಷ್ಟೇ ಪೂಜೆ ಮಾಡಿಬಿಟ್ಟು, ಶುಕ್ರವಾರ ಆಗಿರೋದ್ರಿಂದ ನಾನು ಮನೇಲೂ ಕೂಡ ಇಲ್ಲೂ ಧೂಪ ಹಾಕ್ತೀನಿ. ಧೂಪ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತಂತೆ. ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ, ಈ ಥರ ನಾವು ವ್ಯಾಪಾರ ಮಾಡೋಂಥ ಜಾಗದಲ್ಲಿ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆಗಳಲ್ಲಿ ಹಿಂಗೆ ಧೂಪಗಳು ಹಾಕಿದ್ರೆ, ಧೂಪ ಅಂತಂದರೆ ಅದ್ರ ಜೊತೆಗೆ ನಾವು ಬಿಳಿ ಸಾಸಿವೆ ಅಂತ ಬರುತ್ತೆ, ಗದ್ಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಈ ಧೂಪದ ಜೊತೆಗೆ ಎಲ್ಲ ಮಿಕ್ಸ್ ಇರುತ್ತೆ ಧೂಪ, ಅದನ್ನು ತೊಗೊಂಬರ್ಬೇಕು. ಗದ್ಗೆ ಅಂಗಡಿಗಳಲ್ಲಿ ಈ ಕಡ್ಡಿ ಧೂಪ ಬರುತ್ತಲ್ಲ, ಅದೇನು ಪ್ರಯೋಜನ ಇಲ್ಲ. ಗದ್ಗೆ ಅಂಗಡಿಗಳಲ್ಲಿ ದೊಡ್ಡ ಗದ್ಗೆ ಅಂಗಡಿಗಳು ಇರ್ತಾವಲ್ಲ, ಅದರಲ್ಲಿ ಧೂಪ ಸಿಗುತ್ತೆ, ಕಲ್ಲಿನ ಧೂಪ. ಅದನ್ನು ತೊಗೊಬಂದು ಅದ್ರ ಜೊತೆಗೆ ಬಿಳಿ ಸಾಸಿವೆ ಇಷ್ಟನ್ನು ಬೆರೆಸಿ ಇಟ್ಕೊಂಡಿದ್ದೀನಿ. ಮನೇಲೂ ಅಷ್ಟೇ, ಇಲ್ಲೂ ಅಷ್ಟೇ, ಎರಡಕ್ಕೂ ಬಿಳಿ ಸಾಸಿವೆ ಬೆರೆಸ್ಬಿಟ್ಟಿನ ಧೂಪ ಹಾಕೋದು. ಇವಾಗ ಇಲ್ಲೂ ಕೂಡ ಧೂಪ ಹಾಕೋದಕ್ಕೆ ನಾನು ಕಾಯಿ ಚಿಪ್ಪು ಇರುತ್ತಲ್ಲ ಅದರಲ್ಲಿ ಹಾಕೋದು. ಮನೇಲೂ ಅಷ್ಟೇ, ಕಾಯಿ ಚಿಪ್ಪುಗಳಿರುತ್ತಲ್ಲ ಅದನ್ನು ಇಟ್ಕೊಂಡಿರ್ತೀನಿ. ಅದನ್ನು ಗ್ಯಾಸ್ ಮೇಲೆ ಕೆಂಡ ಮಾಡ್ಕೊಂಡು ಅದರಲ್ಲಿ ಧೂಪ ಹಾಕೋದು. ಇಲ್ಲೇನು ಒಲೆಗಳೆಲ್ಲ ಇರಲ್ವಲ್ಲ ನೋಡಿ, ಈ ಥರ ಮಾಡ್ಕೊಳ್ಳೋದು. ನಾನು ಚಿಪ್ಪನ್ನ ಸ್ಟವ್ ಮೇಲೆ ಇಟ್ಬಿಟ್ಟು ಅದನ್ನು ಕೆಂಡ ಮಾಡಿಬಿಟ್ಟು ಅದಕ್ಕೆ ಧೂಪ ಹಾಕೋದು. ಈ ಥರ ನಾವು ವ್ಯಾಪಾರ ಮಾಡೋ ಜಾಗದಲ್ಲಿ ಮನೇಲಿ ಹಾಕ್ಲಿಲ್ಲ ಅಂದರೂ ಒಂದು ಪರವಾಗಿಲ್ಲ, ವ್ಯಾಪಾರ ಮಾಡುವಂಥ ಜಾಗದಲ್ಲಿ ಈ ಥರ ಧೂಪ ಹಾಕಿದ್ರೆ ಋಣಾತ್ಮಕ ಶಕ್ತಿ ಹೋಗಿ ಧನಾತ್ಮಕ ಶಕ್ತಿ ಬರುತ್ತೆ ಅಂತ ಫಸ್ಟಿಂದನೂ ಇದೇ ಥರ ಇದೆ. ಈಗ ಈ ಅಂಗಡಿಗಳಿಗೆ ಮುಸ್ಲಿಮ್ಸರು ಧೂಪ ಹಾಕೋದಕ್ಕೆ ಬರ್ತಾರೆ ನೋಡಿ, ಮಂಗಳವಾರ, ಶುಕ್ರವಾರ, ನೋಡಿರಬೇಕು ಅನಿಸುತ್ತೆ. ಇಲ್ಲೂ ಬರ್ತಾರೆ, ಆದರೆ ನಾನೇ ಹಾಕಿರ್ತೀನಲ್ಲ, ನಾನು ಹಾಕ್ಸ್ಕೊಳ್ಳಲ್ಲ. ಅವ್ರಿಗೊಂದು 2 ರೂಪಾಯಿ 5 ರೂಪಾಯಿ ಕೊಟ್ಟರೆ ಈ ಥರ ಒಳಗಡೆಗೆಲ್ಲ ಹಿಂಗೆ ಧೂಪ ಹಾಕ್ಕೊಡ್ತಾರೆ ಅವರು. ನಮ್ಮ ಕಡೆಯೂ ಬರ್ತಾರೆ, ಆದರೆ ನಾನೇ ಹಾಕಿರ್ತೀನಲ್ಲ, ಹಂಗಾಗಿ ನಾನು ಹಾಕ್ಸ್ಕೊಳ್ಳಲ್ಲ. ಈ ಥರ ಮೂಲೆಗಳಿಗೆ ಈ ಥರ ಹೊಗೆ ಕೊಟ್ಟರೆ, ಧೂಪದ ಹೊಗೆ ಕೊಟ್ಟರೆ ಯಾವುದೇ ಋಣಾತ್ಮಕ ಶಕ್ತಿ ಇದ್ರೂ ಹೋಗುತ್ತೆ ಅಂತ ನಂಬಿಕೆ. ಎಲ್ಲ ನಮ್ಮ ನಂಬಿಕೆಗೆ ಬಿಟ್ಟಿದ್ದು, ಮೂಢನಂಬಿಕೆ ಅಲ್ಲ, ನಂಬಿಕೆ.
ಇವಾಗ ನಂದು ಪೂಜೆ ಕೂಡ ಮುಗೀತು. ಪಪ್ಸ್ಗಳಿಗೆ ಪಲ್ಯ ಮಾಡಿಡ್ತಾ ಇದ್ದೀನಿ ಇವಾಗ. ಈಗ ಬೇಗ ಪಲ್ಯ ಮಾಡಿ ಇಟ್ಕೊಡ್ಬೇಕು, ಇಲ್ಲಾಂತಂದರೆ ನಮ್ಮ ಮನೆಯವರು ಲೇಟಾಗಿ ಬಂದಿದ್ದೀನಿ ಇವತ್ತು, ಅದು ಬೇರೆ ಬೈತಾಯಿದ್ರು. ನೋಡಿ ಪಲ್ಯ ಎಲ್ಲ ರೆಡಿ ಆದಮೇಲೆ ಇವಾಗ ರಾಗಿ ದೋಸೆ ಕೂಡ ಹಾಕ್ತಾಯಿದ್ದೀನಿ. ರಾಗಿ ಹಿಟ್ಟು ಮನೆಯಲ್ಲೇ ಕಲ್ಸ್ಕೊಂಬಂದಿದೆ. ಇವಾಗ ನಮ್ಮ ಮನೆಯವರು ಡಯಟ್ ಸ್ಟಾರ್ಟ್ ಮಾಡಿರೋದ್ರಿಂದ ಇವಾಗ ರೈಸೇ ಇಲ್ಲ, ಬೆಳಗ್ಗೆ ಟೈಮ್ ಏನು ರೈಸ್ ಐಟಮ್ ಮಾಡಿಕೊಡಲ್ಲ. ಇದಕ್ಕೆ ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಎರಡೂ ಮಿಕ್ಸ್ ಮಾಡಿದ್ದೀನಿ. ಬರೀ ರಾಗಿ ಹಿಟ್ಟಲ್ಲೇ ದೋಸೆ ಬರಲ್ಲ ಅಂತ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವರಿಗೆ ಒಂದು ರಾಗಿ ದೋಸೆ, 2 ಮೊಟ್ಟೆ, ಪಲ್ಯ ಏನಕ್ಕೆ ವೇಸ್ಟ್ ಆಗಲ್ವಾ? ಇದು ಪಲ್ಯ ಇಷ್ಟು ಕೊಟ್ಟಿದ್ದೀನಿ. ಸಾಕಷ್ಟೇ ಪಲ್ಯ ಸಾಕಾ? ಹುಚ್ಚ ಚಟ್ನಿ ಹುಚ್ಚಳವೆ ಮಾಡ್ತೀನಿ ಒಂದಿನ. ರಾಗಿ ರೊಟ್ಟಿ ಹುಚ್ಚಲ್ ಚಟ್ನಿ ತಿನ್ನೋ ನನ್ನ ಮಗನೇ ಅಂತನಾ?